ವರ್ಣನ ಭಯಂಕಾರ ವಾಮದೇವ ಗೋರ ಸದೋ ಜಾತ ಈಶನ ತತ್ಪುರುಷ ಶಿವನೇ ಶಂಭೋಹರ ಸದಕಾಲ ನಿನ್ನ ಜೈಘೋಷ ಅಲ್ಲಮ ಪ್ರಭು ಅಲ್ಲಕ್ಕ ನಿರಂಜನ ಸಾಕ್ಷ್ಯದ ಸದೇಶ अलहमदुलिल्लाह रब्बिल आलमीन सारे आलम का मालिक तू ही तू है परमेश्वर ಭಕ್ತ ಸಿದ್ಧರಾಮ ಗೊಲದಿ ಆತುರದಿಂದ ಎತ್ತಿ ಹಿಡದಿ ಮತ್ತೇನ್ ಮಾಡಿದವಾಗ ಮುಕ್ತಿ ಪಥವ ಕರುಣಿಸಿದಿ ಕರುಣಾಕರನೆ ಸಾಧ್ಯತ ಕೊಡಗುಸಿನ ಹಾಲು ಸವಿದಿ ಕಲ್ಲಿನಾತನೆ ಹೊತ್ತಿದ ಅಂಬಲಿ ಕುಡಿದು ದನಗಳ ಕೈದಿ ಮಲೆಯನಾತನೆ ಭಕ್ತ ಬೇಡರ ಕಣ್ಣಯ್ಯಾಗ ಸತ್ವ ಪರೀಕ್ಷಾ ಗೈದಿ ಬೇಗ ಕಿತ್ತಿದ ಕಣ್ಣ ಮತ್ತ ಕೊಟ್ಟು ಅಪ್ಪ ಕಿತ್ತಿದ ಕಣ್ಣ ಮತ್ತ ಕೊಟ್ಟು ದಯವಂತನೇ ಮೌಲಾಲಿಯ ಮನೆಗೆ ಹೋಗಿ ಏನ್ ಮಾಡಿದವಾಗ ಬಲಿಗೆ ಹಾಗಲಿ ಬಡವನಿಗೆ ಮುಳಗಿದಂತ ಸೂರ್ಯನ ಮುಖ ತೋರಿಸಿದವನೇ ಮೌಲಾಲಿ ದಾನ ಸೂರನೆನ್ನುವ ಬಿರ್ದ ಬುಕ್ಕಿಗೇರಿಸಿದವನೇ ಮಹಾನ್ ಸತ್ಪುರುಷರ ಮುಕ್ತಿ ಮಾರ್ಗದ ಆಧಾರ ನೀನೇ ಬೇಡಿದ ಭಕ್ತರಿಗೆ ಬೇಡಿದ್ದನ್ನೇ ಕೊಟ್ಟಿಯೋಗಿ ದಶಮುಖ ರಾವಣಗೆ ಆತ್ಮಲಿಂಗ ಕೊಟ್ಟವನೇ ಅಪ್ಪ ದಶಮುಖ ರಾವಣಗೆ ಆತ್ಮಲಿಂಗ ಕೊಟ್ಟವನೇ ರಾವಣ ಲಿಂಗ ಇಟ್ಟಲ್ಲಿ ಐತ್ರಿ ಪವಿತ್ರ ಗೋಕರೋಣ ಆತು ಗೋಕರೋಣ ಭವದೋಳು ದಿವ್ಯ ನಾಮ ಕರುಣ ದಿವ್ಯ ನಾಮ ಕರುಣ ರಾವಣ ಲಿಂಗ ಇಟ್ಟಲ್ಲಿ ಐತ್ರಿ ಪವಿತ್ರ ಗೋಕರೋಣ ಆತೋ ಗೋಕರೋಣ ಭವದೋಳು ದಿವ್ಯ ನಾಮ ಕರುಣ ದಿವ್ಯ ನಾಮ ಕರುಣ 28 ಯುಗಗಳಲ್ಲಿ ಅಪರೋಕ್ಷ ನಿಮ್ಮ ಘೋಷಾಣ ನಿಮ್ಮ ಘೋಷಾಣ ಕರ್ಪಾಳೋ ಸರ್ಪಭೂಷಣ ಸರ್ಪಭೂಷಣ 12 ಜ್ಯೋತಿರ್ಲಿಂಗಗಳು ನಿನ್ನಿಲ್ದಲ್ಲೇ ನಿರ್ಮಾಣ ಅವದು ನಿರ್ಮಾಣ ನಿನ್ನಿಂದೆ ಸೃಷ್ಟಿಯಾಭರಣ ಸೃಷ್ಟಿಯಾಭರಣ 'ಭಗವಂತನ ವರ್ಣನೆ ಹಾಗತ್ತ ಯಾವ ಪ್ರಕಾರವಾಗಿ ಕವಿಗಳು ರಚನೆ ಮಾಡಿದ್ದಾರೆ. ಹಾಗೆ ಮಾಡಿದ್ರೆ ಈಗ ಬೇಡಿದ ಭಕ್ತರಿಗೆ ಬೇಡಿದ್ದನ್ನೇ ಕೊಟ್ಟಿ ಯೋಗಿ ದಶಮುಖ ರಾವಣನಿಗೆ ಆತ್ಮಲಿಂಗ ಕೊಟ್ಟ ಪರಮಾತ್ಮ ಅಂತ ಹೇಳಿ ವರ್ಣನೆ ಮಾಡ್ತಾರೆ ಕವಿಗಳು. ಮಾಡ್ಯಾರ ಭಗವಂತ ಸತ್ಯವಾದ ಸಂಗತಿ ಅದ ಐತಲ್ಲ. ಭಗವಂತ ಈ ಪೃಥ್ವಿ ಮೇಲೆ ಎಂತ ಕರುಣಾಮೂರ್ತಿ ಅಂದ್ರೆ ಬೇಡಿದವರಿಗೆ ಬೇಡಿದ್ದನ್ನೇ ಕೊಟ್ಟಿದ್ದಾನೆ.
ಭಕ್ತಿಗೆ ಭಗವಂತ ಮೆಚ್ಚಿದ್ದಾನೆ. ಅದಕ್ಕಾಗಿ ರಾವಣೇಶ್ವರನಿಗೆ ಆತ್ಮಲಿಂಗ ಕೊಡುವಂತ ಪ್ರಸಂಗ ಬಂತು. ಆ ಲಿಂಗ ಒಯ್ಬೇಕಾಗಿತ್ತಲ್ಲ, ಹೌದಪ್ಪ, ಒಯ್ಯುವುದಾಗ್ಲಿಲ್ಲ. ನಮ್ಮ ಪರಮಾತ್ಮ ಬೇಡಿದ ಕೊಟ್ಟಾನ. ಇವ್ರು ದುರ್ಗಮ್ಮಯ್ಯ ಏನ್ ಮಾಡ್ಯಾಡ್ರಿ? ಯಾರು? ದುರ್ಗಮ್ಮಯ್ಯ, ಮರ್ಗಮ್ಮಯ್ಯ, ಮರ್ಗಮ್ಮ, ದುರ್ಗಮ್ಮ, ಇವ್ರು ಎಲ್ಲ ಶಕ್ತಿ ದೇವತೆಗಳು. ಭಕ್ತರ ಕೈಲಿಂದ ಬೇಡ್ಕೊಂಡಾರಿ ಅವ್ರು. ಇವ್ರು ಭಕ್ತರಿಂದ ಬೇಡ್ಯಾರ. ಪರಮಾತ್ಮ ಬೇಡಿದವ್ರು ಬೇಡಿದ್ ಕೊಟ್ಟಾನ. ಇವ್ರು ಶಕ್ತಿ ಅವತಾರದವ್ರು ಏನಿದ್ದಾರಲ್ಲ, ಇವ್ರು ಭಕ್ತರಿಂದ ಬೇಡ್ಯಾರ. ಏನೇನು ಬೇಡ್ಯಾರಪ್ಪ? ಕುರಿ ಬೇಡ್ಯಾರ, ಕ್ವಾಣ ಬೇಡ್ಯಾರ, ಇವೆಲ್ಲ ಬೇಡ್ಯಾರ. ನೋಡ್ರಿ ಮಕ್ಕಳೇ, ಮಾಡ್ಲಿಲ್ಲ ಅಂದ್ರೆ ನೋಡ್ರಿ ನಿಮ್ ಗತಿ. ಹಿಂಗೆಲ್ಲ ಇವ್ರು ದೇವತೆ, ಯಾವ ಶಕ್ತಿ ದೇವತೆಗಳು. ಅದಕ್ಕ ಕರುಣಾಮೂರ್ತಿ ಭಗವಂತ ಬೇಡಿದವ್ರು ಬೇಡಿದ ಕೊಟ್ಟಾನೆ. ಅದ್ರ ಸಲುವಾಗಿ ಪ್ರಥಮದಲ್ಲಿ ಆತನ ಸ್ಮರಣೆ ಮಾಡ್ಬೇಕಾಗಿದೆ. ಅದಕ್ಕಾಗಿ ಹೆಂಗ್ ವರ್ಣನೆ ಮಾಡ್ಯಾರ ಕವಿಗಳು? ಏ ನವಕೋಟಿ ಸಿದ್ಧರಿಗೆಲ್ಲ ನವಕಾಂಡ ಪೃಥ್ವಿ ಮ್ಯಾಲ ವಿವಿಧ ರೀತಿಯಿಂದ ರಚಿಸಿ ಆದಿ ಸರ್ವೇಶ ಅವರವರ ಭಕ್ತಿ ಭಾವಕ ಬೆರಿತು ತೊಳದಿ ಕಲ್ಮಶ ಶಿವ ಶಂಭೋ ಹರ ಪಾಯಿ ಮಾವ ಪಂಪ ಮಹೇಶ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಸಾರೆ ಆಲಮ್ ಕಾ ಮಾಲಿಕ್ ತೂ ಹಿ ತೂ ಹೈ ಪರಮೇಶ. ಭಸ್ಮಾಸುರನಿಗೆ ಏನ್ ಮಾಡಿದವಾಗ ಸತ್ಯ ಕೊಟ್ಟಿ ಸಾಂಬಯೋಗಿ. ನಮಗ್ ಸಂಶಯ ಬರ್ತದ್ರಿ. ಏನು ಸಂಶಯ ಬತ್ರಿ? ನೆನಪು ಬರ್ಬಾರ್ದು. ಭಸ್ಮಾಸುರಗ ಪಾರ್ವತಿನ ಕೊಟ್ಬಿಟ್ಟ ಪರಮಾತ್ಮ. ಹೌದಪ್ಪ, ಸಾಕಾಗೆ ಕೊಟ್ಬಿಟ್ಟ. ಬ್ಯಾಸರ್ ಬಂದು ಜೀವ ತಿತ್ತಿಳು. ನಮ್ಗೆ ಸಂಶಯ ಉಂಟದ. ಇಲ್ಲತ್ತಮ್ಮ, ಭಕ್ತಿಗೆ ಮೆಚ್ಚಿದಾನೆ ಭಗವಂತ ಅಂತೇಳಿ ಅನೇಕ ಶಾಸ್ತ್ರ ಸಿದ್ಧಾಂತಗಳು ಸಾರ್ತಾವ. ಹೌದಪ್ಪ, ಮತ್ತೆ ಯಾವ್ದು ಏನ್ರ ಬೇಡದಿತ್ತು ಕೊಟ್ರ ನಡೀತಿತ್ತಲ್ಲ. ಅಹಂಕಾರ ಅಡಗಿತ್ತಲ್ಲಿ. ಹೌದಪ್ಪ, ಅದು ಅಹಂಕಾರ ಮುರಿವೆ ಸಲುವಾಗಿ, ಗರ್ವ ಹರಣ ಆಗೋ ಸಲುವಾಗಿ ಆ ಭಗವಂತ ಮಾಡಿದ ಲೀಲೆ ಅದ. ಹೌದಪ್ಪ, ಅದಕ್ಕಾಗಿ ಸತಿಯಾದಂತ ಪಾರ್ವತಿನೇ ಕೊಟ್ಟಿದ್ದಾನೆ ಪರಮಾತ್ಮ ಅಂತ ಹೇಳಿ ವರ್ಣನೆ ಮಾಡ್ಯಾರ. ಕುಡಾದ್ರೆ ಕೊಟ್ಟಾನ, ದಿಕ್ಕ ತಪ್ಪಿತ್ತಲ್ಲ ಪಾರ್ವತಿದು. ಎಲ್ಲಿ ಓಡೋಡ್ತಿಳು. ಅದಕ್ಕಾಗಿ ಏನಂತಾರೆ ಇಲ್ಲಿ ಕವಿಗಳು? ಏನಂತಾರ? ಭಕ್ತಿಗೆ ಮೆಚ್ಚಿದಾನೆ ಭಗವಂತ. ಭಸ್ಮಾಸುರ ಘೋರವಾದಂತ ಕಠೋರವಾದಂತ ತಪಸ್ಸನ್ನ ಆಚರಿಸಿದ. ಹೌದಪ್ಪ, ಪ್ರಸನ್ನ ಆದ ಭಗವಂತ ಏನು ಬೇಡ್ತಿ ಬೇಡು, ನಿನ್ನ ಭಕ್ತಿಗೆ ಮೆಚ್ಚಿನಂತ ಬಂದು ಪ್ರತ್ಯಕ್ಷನಾಗ್ತಾನೆ. ಏನ್ ಬೇಡ್ತಾನ ಅವಾಗ? ತನ್ನ ಕಾರ್ಯ ಉದ್ದೇಶನೇ ಮರ್ತ ಭಸ್ಮಾಸುರ ಸತಿಯಾದಂತ ಪಾರ್ವತಿನ ಬೇಡಿತಾನೆ. ತಥಾಸ್ತು ಅಂದ ಭಗವಂತ. ಅದಕ್ಕಾಗಿ ವರ್ಣನೆ ಮಾಡುದದ. ಅದಕ್ಕಾಗಿ ಏನಂತಾರ ಕವಿಗಳು? ಏ ಭಕ್ತ ಭಸ್ಮಾಸುರನಿಗೆ ಸತಿಯ ಕೊಟ್ಟಿ ಸಾಂಬಯೋಗಿ, ಆ 33 ಕೋಟಿ ದೇವತ್ರಿಗೆ ಮಹಾಮಂತ್ರನಾದೆ. ಸಾಕ್ಷಾತ್ ರೇವಣ ಸಿದ್ಧನ ಆತ್ಮದೋಳು ಅಡಕ ಆಗಿದಿ, ಪ್ರತ್ಯಕ್ಷ 3 ಕೋಟಿ ಜಂಗಮ ರೂಪ ನೀನೇ ತಾಳಿದೆ. ಏ ಭಕ್ತ ಮಾರ್ಕಂಡನ ಉಳಸಿ ಮುಕ್ತಿ ಪಥವ ಜಗಕ್ಕೆ ತಿಳಿಸಿ, ಪ್ರತ್ಯಕ್ಷ ಲಿಂಗದೋಳು ಉದ್ಭವಿಸಿದೆ. ಅಪ್ಪ ಪ್ರತ್ಯಕ್ಷ ಲಿಂಗದೋಳು ಉದ್ಭವಿಸಿದೆ. ಇಬ್ರಾಹಿಮ ಸತಿಯ ಮಾನ ಈಶ್ವರ ಕೈದವನೋ ನೀನ. ಅಪ್ಪ ಇಸ್ಮಾಯಿಲನ ಕುರ್ಬಾನಿವರಿಗೆ ಹಚ್ಚಿ ನೋಡಿದೆ. ತುಮ್ಮ ಬಕ್ರ ಇಳಿಸಿ ಇಸ್ಮಾಯಿಲನ ಕಡಿಗೆ ಮಾಡಿದಿ, ನಮ್ರದ ಅರಸನ ಸಂಹಾರಕ್ಕೆ ಆಟ ಹೂಡಿದೆ. ಏ ಶಹೀದ ಪದವಿ ಹುಸನಯ್ಯಾಗ ತ್ರಿಕಾಲ ಜ್ಞಾನಿ ಮಹಿಬೂಬಾಗ ಯೋಗನಿ
ಬ್ರಹ್ಮರಾಂಬಿಕೆ ಮಲ್ಲಿನಾಥ ನೀನೇ ಬರುವಾರಿ ಅನಂಗನೆ ಅಕ್ಕ ಮಾದೇವಿಗೆ ಪುರುಷಾನುಸಿರಿ ಸಂಗಮನಾಥನಾಗಿ ಬಸವೇಶಗ ನೀನೇ ನುಂಗಿದೆ ಲಿಂಗ ಮಧ್ಯಂ ಜಗತ್ ಸರ್ವಂ ಲಿಂಗ ಭಯಂ ಪರನಾಸ್ತಿ ಆ ಲಿಂಗದೋಳು ಜಗತ್ತ ಅಡಕ ಮಾಡಿಕೊಂಡಿರಿ ಅಪ್ಪ ಲಿಂಗದೋಳು ಜಗತ್ತ ಅಡಕ ಮಾಡಿಕೊಂಡಿರಿ ಭೀಮ ನಿನ್ನ ಒಲಿಸುವುದಕ್ಕೆ ತನ್ನಗದ ಹಾರಸಿದ್ದ ಮ್ಯಾರಿ ಹಾರಸಿದ್ದ ಮ್ಯಾರಿ ಓಂ ಶಿವ ಎಂದು ನುಡಿದ ಬಾಯಿಲಿ ನುಡದ ಬಾಯಿ ಭೀಮನು ಭಕ್ತಿ ಮಾಡ್ದನಂತ ಹ್ಯಾಂಗ ಮಾಡ್ಯಾನ ತಿರ್ಗ ಭಕ್ತಿಗೆ ಒಲಿತಾನಂತೇಳಿ ಭಗವಂತ ಸೃತಿಗಳೇನು ಸಾರ್ಯವಲ್ಲ. ಹೌದಪ್ಪ ಭೀಮ ಭಕ್ತಿ ಮಾಡ್ತಾನ. ಹೌದು ಹೆಂಗ ಮಾಡ್ದ ಅಂದ್ರ ಹ್ಯಾಂಗ ಮಾಡ್ಯಾನ ಹೇಳ್ರಲ್ಲ. ಕೈಯಲ್ಲಿರುವಂತ ಗದವನ್ನ ಮೇಲೆ ಹಾರಿಸಿದ. ಮೇನ್ ಹಾರಿಸಿ ಕೆಳಗೆ ಬಂದು ನಿಂತು ಗದ ಬಂದು ತಲೆ ಮೇಲೆ ಬೀಳು ತನಕ ಪರಮಾತ್ಮ ಬಂದು ಕಾಪಾಡಲಿ, ಇಲ್ಲದಿದ್ರ ಪ್ರಾಣನೇ ಹೋಗಲಿ ಅಂತಾನೆ ಭೀಮ. ನೋಡು ಭಕ್ತಿ ಅಂತದ್ದು. ಭಕ್ತಿಗೆ ಮೆಚ್ಚಿದ್ದಾನೆ ಭಗವಂತ. ಅದು ಪೈಲಿನ ಭಕ್ತಿ ಹಂಗೆ ಐತಿ. ಇಲ್ಲಿ ಶಿವಚಲೇಶ್ವರ ಜಾತ್ರೆ ಹೆಂಗದಂದ್ರೆ ನಾ 3 ಕೆದ್ದಿಂದ 3 ದಿ ನಮಸ್ಕಾರ ಹಾಕ್ಲಿಕ್ತಾರ ಹಾ ಭಕ್ತಿ ಅಂತದ. ಆ ಶಿವಚಲೇಶ್ವರ ಮೇಲೆ ಭಕ್ತಿ ಅಂತದ್ದು. ಹೌದು ಆ ಭಕ್ತಿಗೆ ಭಗವಂತ ಮೆಚ್ಚಿದ್ದಾನಂತೆ. ಅದಕ್ಕಾಗಿ ಹೇಳ್ತಾನೆ ಬಸವಣ್ಣ, ಹ್ಯಾಂಗತ್ತ ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ಅಂದಾರ. ಹೌದಪ್ಪ ಭಕ್ತಿ ಪ್ರಿಯ ಇದ್ದಾನೆ ಭಗವಂತ. ಅದಕ್ಕ ಕೆಳಗಡೆ ಬಂದು ನಿಂತು ತಲೆ ಮೇಲೆ ಗದಾ ಬೀಳಿ ಅಂತ ಹೇಳಿ ನಿಲ್ಲಬೇಕಾದ್ರೆ ಹೌದಪ್ಪ ಆ ಸಮಯಕ್ಕೆ ಬಂದು ಕಾಪಾಡಿದನಂತ ಪರಮಾತ್ಮ. ಹೌದು ಹೌದು. ಅದಕ್ಕಾಗಿ ವರ್ಣನೆ ಮಾಡಿದ್ದಾರೆ ಕವಿಗಳು. ಹೇಳ್ಲ ಭೀಮ ನಿನ್ನ ಒಲಿಸುವುದಕ್ಕೆ ತನ್ನ ಗದ ಹಾರಸಿದ್ದ ಮ್ಯಾರಿ ಓಂ ಶಿವ ಎಂದು ನುಡಿದ ಬಾಯಿಲಿ ನುಡದ ಬಾಯಿ ನೀ ಬರ್ಲಿಲ್ಲಂದಾರ ಶಿವನೇ ಗದ ಬೀಳಲಿ ತಲಿ ಮ್ಯಾಲಿ ಬೀಳಲಿ ತಲಿ ಮ್ಯಾಲಿ ನಾ ಸತ್ತು ನಾಮ ಒಂದೇ ಉಳಿಲಿ ನಾಮ ಒಂದೇ ಉಳಿಲಿ ಪ್ರತ್ಯಕ್ಷ ಶಿವ ಇಳಿದ ಭೀಮನ ಮುಂಭಾಗದ ವರದ ಹಸ್ತ ಇಟ್ಟಾನ ತಲಿ ಮ್ಯಾಲಿ ಇಟ್ಟಾನ ತಲಿ ಮ್ಯಾಲಿ ಸಾವಿತ್ರಿಯ ಪೇಚಿನಲ್ಲಿ ಶಿಲಿಕೆಯ ಮಾತಿಂದ ಜೋಲಿ ಅಪ್ಪ ಸಾವಿತ್ರಿಯ ಪತಿಗೆ ಕೊಟ್ಟಿ ಪರಮಾವೇಶ ಶಿವನೇ ಭೀಮಾಸುರನ ಕೊಂದೋ ಭೀಮ ಶಂಕರ್ ಭೀಮೇಶ ಅವ್ರವ್ರ ಭಕ್ತಿಗಾದಿ ರಾಮ ರೈಮ ಕಾಶಿ ರಾಮೇಶ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಸಾರೆ ಆಲಂ ಕಾ ಮಾಲಿಕ ಪರಮೇಶ
ಶಿವಲಿಂಗ ಮಕ್ಕದಲ್ಲಿ ಆದವ ನೀನೇ ಮೇದಿನಿ ಹೊತ್ತು ನಿಂತ ಮೂಲ ಸ್ತಂಭದ ಆಧಾರ ನೀನೇ ಸದ್ಗುರು ಲಿಂಗ ಜಂಗಮ ಓಂಕಾರದ ವರ ಶಿವನೇ ಭೇದ ರಹಿತರಲ್ಲಿ ನೆಲೆಸಿ ಅಭೇದ ಸಾಧಕವ ಬಲಸಿ ಸಂದಿಗೆ ಸಾವಿರ ಮುಖಗಳಾಗಿ ತೋರಿಸಿದರೆ ಗಿರಿಜಾ ಕಲ್ಯಾಣ ಲೀಲೆ ತ್ರಿಪುರ ಸಂಹಾರ ಲೀಲೆ ಯಾವ ಲೀಲೆಪ್ಪ ಅಪ್ಪ ಶರವ ಲೀಲೆ ಅವತಾರ ಅನೇಕ ತೋರಿಸಿದವನೇ ಮೀರಿದ 25 ಲೀಲೆಯೋಳು ಮೆರಿದವನೀನೇ ಕರ್ಮ ಹರಣಿ ಎಂಬ ಶಿವನಿ ಸೂಳಿ ಮಿಂಡವನೇ ನಾರಿ ಕುಚದಿಂದ ಉದಸಿ ಮರುಮನ್ಮತನ ಜಯಿಸಿ ಆ ಸಿಂಧು ಬಲ್ಲಳಗ ಮುಕ್ತಿ ಕರುಣಿಸಿದವರೇ ಹವದು ಸಿಂಧು ಬಲ್ಲಳಗ ಮುಕ್ತಿ ಕರುಣಿಸಿದವರೇ ಮುಗುಳ ಕೋಡ ಎಲ್ಲ ಲಿಂಗ ಲಕ್ಷಣದ ಸಿದ್ಧಲಿಂಗ ಸಿದ್ಧಾರೂಢ ಮಠದ ಆಳಿನ ಆಳುವಾದವನೇ ಮಡಿವಾಳ ನಾಗಲಿಂಗ ಕೃಷ್ಣಪ್ಪರ ಕೈಗೊಂಬಿ ನೀನೇ ಶಿಶುನಾಳ ಶರೀಫನ ಕಾಮಧೇನು ಕಲ್ಪ ರಕ್ಷಣೆ ಅರಳಗುಂಡಿಗೆ ಶರಣರಿಗೆ ಮರುಳ ರಾಜ್ಯ ಯೋಗಿಯಾಗಿ ಮುಳುಗಿ ಮೂಡುವರಿಗೆ ಕೀರ್ತಿ ಹರಡಿ ಶಿವನೇ ಅಪ್ಪ ಮುಳುಗಿ ಮೂಡುವರಿಗೆ ಕೀರ್ತಿ ಹರಡಿ ಶಿವನೇ ಹರಳಯ್ಯ ಕಕ್ಕಯ್ಯರಿಗೆ ಮುಕ್ತ ಫಲ ನೀಡೆ ಮಡಿವಾಳ ಮಾಚಯ್ಯರ ಮ್ಯಾಲ ಮುತ್ತಿನ ಕೊಡೆ ಹತ್ತು 11 ಅವತಾರ ಅಂದಿಗಿಂದಿಗಿ ತಾಳೆ ಅವತಾರ ತಾಳೆ 11ನೇ ರುದ್ರ ರಾಮ ಸೀತಾಗ ಸಾಯಕನ ಅಂದೇ ವಾಡಿ ಕವಿ ಜಾಗ ಬಂದು ಅಲ್ಲಿ ನೆಲಸಿ ಹಗದು ನೆಲಸಿ ನಿಂದೆ ಆಡೌಗ ಬುದ್ಧಿ ಕಲಸಿದಿ ಬುದ್ಧಿ ಕಲಸಿ ಅಕ್ಕಲಕೋಟ ತಾಲೂಕದಾಗ ಯಾರು ಇರ್ತಾರಲ್ಲಿ ಬುದ್ರುಕ ಅಂದೆವಾಡಿ ಜಾಗ ಆ ಸೌಖ್ಯ ಭೀಮದಡಿಗೆ ಶ್ರೀ ಕೂಡಲ ಸಂಗಮೇಶ ಶಿಖಾಮಣಿಯಾಗಿ ಸುಖ ತೋರ್ಯಾನ ಶ್ರೀ ಗುರು ಮಲ್ಲೇಶ ಅಖಿಲ ರಾಜ ಪ್ರಶಸ್ತಿ ಪಡಿಲಾರ ಕವಿ ಉಸ್ತಾದ್ ಗೈವೇಶ